ಅದರ ಮೇಲೆ ಉಪಾಧ್ಯಾಯ ನಿಮ್ಮ ಧರ್ಮಿಜ್ಞಾನವಾದಿ ಮತದಲ್ಲಿ ಸರ್ಪ ಬೆಳ್ಳಿ ಮೊದಲಾದವಳ ಜ್ಞೇಯ ಜ್ಞಾನ ಅವಿದ್ಯಾ ಪರಿಣಾಮ. ಅದರ ಉಪಾಧ್ಯಾಯನ ಮತದಲ್ಲಿ ಮಾತ್ರ ಸರ್ಪರಸ್ತಾದಿಗಳ ಅವಿದ್ಯಾ ಪರಿಣಾಮ, ಅವಳ ಜ್ಞಾನ ಅಂತಃಕರಣ ಪರಿಣಾಮ. ಅಂತಃಕರಣ ಪರಿಣಾಮ ಇಂದ್ರಿಯದಿಂದ ಆಗುತ್ತದೆ, ಅದಕ್ಕೇನು ಐಂದ್ರಿಕ. ಸರ್ಪರಸ್ತಾದಿಗಳ ನೇತ್ರ ಸಂಯೋಗ ರಜ್ಜು ಶುಕ್ತಿ ಕೃಷ್ಣ ನೇತ್ರ ಸಂಯೋಗದಿಂದ ಚಾಕ್ಷುಷವೃತ್ತಿ ಸರ್ಪದ ಆಗ್ತದೆ. ಯಾಕಾಗಲ್ಲ? ನಾವು ಹೇಗೆ ಹೇಳಿದೆವು ಚಾಕ್ಷುಷವೃತ್ತಿ ಅಂತೇಳಿ ನಿಮ್ಮದ್ದಲ್ಲಿ ಸಂಭವಿಸಲ್ಲ ಒಂದು, ಮತ್ತು ನಿಮ್ಮದ್ದಲ್ಲಿ ಅನುವ್ಯವಸಾಯನೂ ಆಗುವುದಿಲ್ಲ. ಯಾನು ಚಕ್ಷುಷ ಸರ್ಪಂ ಪಶ್ಯಾಮಿ ಚಕ್ಷುಷ ರಸ್ತಂ ಪಶ್ಯಾಮಿ. ಈ ಅನುವ್ಯವಸಾಯದಿಂದನೂ ಕೂಡ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಚಾಕ್ಷುಷ ವೃತ್ತಿನೇ ಸಿದ್ಧ ಆಗ್ತದೆ. ಪಶ್ಯಾಮಿ ಪಾಣೆ ನೋಡುತ್ತೇನೆ ಅಂದಮೇಲೆ ನೇತೇಂದ್ರಿಯದಿಂದಲೇ ಅಲ್ಲಿ ಸಿದ್ಧ ಆಯ್ತದು. ಹಗ್ಗ ಶುಕ್ತಿ ಮೊದಲಾದಗಳು ವಿಷೀಕರಿಸುವಂಥ ಇದ್ಮಾಕಾರ ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದ್ರೆ ಪ್ರಕಟ ಆದಂಥ, अभिव्यक्त ಅಂದ್ರೆ प्रकट झालेला आदंत साक्षी गोचरता सर्वप्रस्तादिक तनकू धर्मी ज्ञानवादी है. ताके मत में अनुव्यवसाय का विरोध है. ताके मत में अनुव्यवसाय का विरोध है. अनुव्यवसाय का विरोध ಅಂದ್ರೆ ಏನು? कि ಸಾಕ್ಷಿಯ ಅಲ್ಲಿ ಪ್ರಕಾಶ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಪ್ರಕಾಶ ಮಾಡ್ತಾನಂತ ಹೇಳ್ತೀರಿ. पण साक्षी सहसा साक्षी भाष्य सर्प ಬೆಳ್ಳಿ एक ಕಾಲದಲ್ಲಿ ಮಾಡ್ತಾನೆ. ಮತ್ತು ಇದ್ಮಾಕಾರ ಜ್ಞಾನ ಹೇಳ್ಕತ್ತೀರಲ್ಲ ನೀವು. ಇದ್ಮಾಕಾರ ಜ್ಞಾನ ಆದ್ಮೇಲೆ ಮತ್ತೆ ಸಾಕ್ಷಿ ಹೆಂಗೆ ಪ್ರಕಾಶ ಮಾಡ್ತಾನೆ. सर्पद बेळ्ळि एक कालದಲ್ಲಿ अविद्यावृत्ति से जाका प्रकाश हुए साक्षी भाषे कहे ಅಂತ ಹೇಳ್ಯಾರ. ಮತ್ತು ಇದ್ಮಾಕಾರ ವೃತ್ತಿಯಲ್ಲಿ ಪ್ರಮ ಅದ ಅಂದಮೇಲೆ ಮತ್ತೆ ಅಲ್ಲಿ ಸಾಕ್ಷಿ ಹೆಂಗೆ ಪ್ರಕಾಶ ಮಾಡ್ತಾನೆ ಅಂತ ಇವನ್ ಶಂಕ. ಅದಕ್ಕೆ ನಾನು ಹೇಳಲ್ಪಟ್ಟಂಥ ಯಾವ ಚಾಕ್ಷುಷಂ ರಜತಂ ಪಶ್ಯಾಮಿ ಅನ್ನೋ ವ್ಯಾವಸಾಯಿಕ ನಿಮ್ಮದು ವಿರೋಧ ಆಗ್ತದೆ. ತಿಳಿತ? ಹಾಂ. ಈಗ ಅದಕ್ಕೆ ಧರ್ಮಿಜ್ಞಾನವಾದಿಗಳು ಏನಂತಾರೆ, ಆ ಧರ್ಮಿಜ್ಞಾನವಾದಿಗಳಿಗೆ ಅಧ್ಯಾಸದಲ್ಲಿ ಪರಂಪರಾದಿಂದ ನೇತ್ರದ ಉಪಯೋಗ ಐತಿ. ಅಧ್ಯಾಸದಲ್ಲಿ ಪರಂಪರಾ ನೇತ್ರದಿಂದ ಸಾಕ್ಷಾಂತಿಲ್ಲ. ಉಪಾಧ್ಯಾಯದಿಂದ ಅದ್ರ ಮ್ಯಾಗ ಇವ ಯಾರು ಉಪಾಧ್ಯಾಯ ಶಂಕ ಪೀತಾಧ್ಯಾಸದಲ್ಲಿ ಸಾಕ್ಷಾಂತ ಉಪಯೋಗ ಅಂತ ಮುಂದೆ ಹೇಳೋವಂತ. ಪರಂಪರಾ ಸಂಬಂಧಿ ಏನಂತಾರೆ ಅವರು, ನೇತ್ರದು ತನ್ನ ಸಂಬಂಧಿ ಅಂದ್ರೇನು? ಆ ಇದ್ಮಾಕಾರ ವೃತ್ತಿ, ಇದ್ಮಾಕಾರ वृत्ति संबंध. परंपरा अपने संबंधी का संबंध, अपने नाम नेत्र, संबंधी नाम अभिव्यंजक इद्माकार वृत्ति. ಈ ರೀತಿಯಿಂದ ಅದ್ರಾಗ ಅಭಿವ್ಯಕ್ತ ಎಲ್ಲ ಪ್ರಕಾಶಕ ಸಾಕ್ಷಿ. ಈ ರೀತಿಯಿಂದ ಅವರು ಪರಂಪರಾ ಸಂಬಂಧ ಹೇಳಿದ್ದಾರೆ. ಆದರೂ ಇವ ಮತ್ತು ಅದರ ಮೇಲೆ ನೀವು ಏನೋ ಒಂದು ರೀತಿಯಿಂದ ಹೇಳಿದರೂ ಕೂಡ ಮತ್ತು ಶಂಕ ಮಾಡ್ತಾನೆ. ಜೋ ಈಸ ರೀತಿ ಸೇ ಧರ್ಮಿ ಜ್ಞಾನವಾದಿ ಕಹೆ. ಧರ್ಮಿ ಜ್ಞಾನವಾದಿಗಳು ಈ ರೀತಿಯಿಂದ ನೀವು ಮೇಲೆ ಹೇಳಿದ್ರಿ. ಕೈ ಅಂದ ಮೇಲೆ अभिव्यक्त साक्षी गोचरता सर्वप्रस्तादिकन को धर्मी ज्ञानवादी मत है. परंतु ताके मत ಇಲ್ಲ ಕಹೆ ಅಂದ್ರೆ ಹೇಳಿದ್ರಿ. ಕಹೆ ಹೈ ಕಹೆ ಅಂದ್ರೆ ಅರ್ಥದ. पण ಈಗ ನೀವು ಮ್ಯಾಲೆ ಹೇಳಿರಲ್ಲ, ಜೋ ಈಸ್ ರೀತಿ ಸೇ ಧರ್ಮಿ ಜ್ಞಾನವಾದಿ ಕಹೆ ಅಂದರೆ ಮೇಲೆ ಹೇಳಿರಿ. ಈಗ ಹಾಂ, ಈಗ ಏನು ಮೇಲೆ ಹೇಳಿರಲ್ಲ ಅದ್ರ ಮೇಲೆ ಒಂದು ಶಂಕಾದ. ಅಭಿವ್ಯಕ್ತ ಸಾಕ್ಷಿ ಗೋಚರತಾ ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಯಾವ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿ ಗೋಚರತಾ ಸರ್ವಪ್ರಸ್ತಾದಿಕನಂಕು ಧರ್ಮಿ ಜ್ಞಾನವಾದಿ ಹೈ. ಹಗ್ಗ ಮ್ಯಾಲಿಂದು ನೋಡಿ, ಹಗ್ಗ ಶುಕ್ತಿ ಮೊದಲಾದವುಗಳ ವಿಷೀಕರಿಸುವಂಥ ಯಾವ ಇದ್ಮಾಕಾರ ಪ್ರಮಾವೃತ್ತಿ ಐತಲ್ಲ, ಇದ್ಮಾಕಾರ ಪ್ರಮಾವೃತ್ತಿ. ಅವರು ಇದ್ಮಾಕಾರ ಪ್ರಮಾವೃತ್ತಿನೇ ಅಧ್ಯಾಸಕ ಕಾರಣ ಅಂತ ಹೇಳಕತ್ತಾರೆ. ಆ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ
ಅಂದ್ರೆ ಪ್ರಕಟ ಆದಂಥ ಸಾಕ್ಷಿ ಗೋಚರ್ತ ಅಂದರೆ ಸಾಕ್ಷಿ ಭಾಷತ ಆ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಧರ್ಮಿಜ್ಞಾನವಾದಿಗಳು ಹಿಂಗೆ ಹೇಳ್ಕೊಂಡು ಬಂದರು. ಅವ್ರ ಮತದಲ್ಲಿ ಧರ್ಮಿಜ್ಞಾನವಾದಿ ಮತಗಳಲ್ಲಿ ನಾ ಹೇಳಲ್ಪಟ್ಟಂಥ ಯಾವ ಅನುವ್ಯವಸಾಯಿಕ ನಿಮ್ಮದು ವಿರೋಧ ಆಗ್ತದ ಅಂತ ಮ್ಯಾಲೆ ಹೇಳೋಣ. ಅದು ಈ ರೀತಿಯಿಂದ ಧರ್ಮಿಜ್ಞಾನವಾದಿಗಳು ಹೇಳಿದರೆ ಮತ್ತು ಏನಂತನೋ ಯದ್ಯಪಿ ಸರ್ಪರಸ್ತಾದಿ ಕನಕ ಪ್ರಕಾಶ ಸಾಕ್ಷಿ ರೂಪ ಹೇ ಯದ್ಯಪಿ ಹಾಂ ಅಲ್ಲ ಸರ್ಪ ಬೆಳ್ಳಿ ಮೊದಲಾದವಳ ಜ್ಞಾನ ಅದು ಸಾಕ್ಷಿ ರೂಪ ಇರ್ತದೆ. ಅಂದರೆ ಸರ್ಪ ಸಾಕ್ಷಿ ಭಾಷೆ ಅದಲ್ಲ ಸರ್ಪ. ಮತ್ತು ನೀವು ನಿಜಮಾಕಾರ ವೃತ್ತಿ ಹ್ಯಾಂಗೆ ನಡ್ಬರ್ತಾ ಇರ್ತೀರಿ? ಸಾಕ್ಷಿ ಭಾಷೆ ಅದು ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಮಾಡ್ತಾನೆ. ಅದಕ್ಕೆ ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಮಾಡ್ತಾನ. ಮತ್ತು ಇದ್ಮಾಕಾರ ಪ್ರಮಾವೃತ್ತಿ ಅಂತ ಹೇಳಿ ಮತ್ತೆ ಸಾಕ್ಷಿ ಪ್ರಕಾಶ ಮಾಡ್ಲಿಕ್ಕೆ ಸಂಭವಿಸೋದಂತಾರೆ. ತಥಾಪಿ ಈಗ ಹೇಳ್ತಾರೆ ನಾವು ಸಾಕ್ಷಿ ಅಂತ ಹೇಳಿದರೂ ಕೂಡ ಅಭಿವ್ಯಕ್ತ ಸಾಕ್ಷಿ ಸೇಹಿ ಅಂದರೆ ಪ್ರಕಟವಾದಂಥ ಸಾಕ್ಷಿಯಿಂದಲೇ ತಿನ್ಕ ಪ್ರಕಾಶ ಹೋವೆ ಹೇ. ತಿನ್ಕ ಸರ್ಪರಸ್ತಾದಿ ಕನಕ ಪ್ರಕಾಶ ಹೋವೆ ಹೇ. ಯಾತೆ साक्षी की आ साक्षी अभिव्यक्त प्रकट है ना साक्षी. हाँ साक्षी की अभिव्यंजक. हाँ साक्षी ने साक्षी के प्रकट मार्लक हाँ साक्षी की अभिव्यंजक अंदर साक्षी के प्रकट मार्लक साक्षी की अभिव्यंजक हाँ कारण ऐते अंदಕ್ಕೆ हाँ ಅಲ್ಲಿ ಪೇಜ್ ನಂಬರ್ 432 ಹಾಕ್ರಿ. ಅಭಿವ್ಯಂಜಕ ಅಭಿವ್ಯಂಗ ಅವ್ರೇನಂತಾರೆ ಅಲ್ಲಿ ಇಲ್ಲಿ ಅದು ಹಾಂ 32 400 8ನೇ ಪ್ರಕಾಶ 2 ಇದೇ 8ನೇ ಪ್ರಕಾಶದ. ಈಗ ಕನ್ನಡಿ ಅಭಿವ್ಯಂಜಕ ಕನ್ನಡ ಏನೈತೆ ಅಲ್ಲಿ ಕೊಟ್ಟರು ಅವರು. ಕನ್ನಡ ಏನಾಯಿತು ಅಭಿವ್ಯಂಜಕ ಮುಖ ಅಭಿವ್ಯಂಗ ठीक ಅಂದ್ರೆ ಪ್ರಕಟ ಮಾಡಿಸೋದು ಅಭಿವ್ಯಂಜಕ ಪ್ರಕಟ ಆಗೋದು. ಈ ಕನ್ನಡಿಯಿಂದಲೇ ಮುಖ ತೋರ್ತು ಹಂಗೆ ಈ ಚೇತನ ಸಾಕ್ಷಿ ಇದು ಅಭಿವ್ಯಂಗ ವೃತ್ತಿ ಅಭಿವ್ಯಂಜಕ. ಆ ವೃತ್ತಿನೇ ಇದ್ಮಾಕಾರ ವೃತ್ತಿ ಆ ಸಾಕ್ಷಿಗೆ ಪ್ರಕಟ ಮಾಡ್ಲಿಕ್ಕೆ ಕಾರಣ ಇದ್ಮಾಕಾರ ವೃತ್ತಿ. ಹಾಂ ಹಾಂ ಆಗಲ್ಲ ಅಪ್ಪನ ಇದ್ಮಾಕಾರ ವೃತ್ತಿ ವೃತ್ತಿ ಇಲ್ಲಾರದೆ ಯಾವುದೇ ಸಾಕ್ಷಿ ಡೈರೆಕ್ಟ್ ಪ್ರಕಾಶ ಮಾಡಲ್ಲ. ಅವಿದ್ಯಾವೃತ್ತಿ ಸುಷುಪ್ತಿಯಲ್ಲಿ ಆದರೂ ಅವಿದ್ಯಾವೃತ್ತಿ ಸರ್ಪರಸ್ತಾದಿಗಳು ಅವಿದ್ಯಾವೃತ್ತಿಯ ಸಹಾಯ ಮೂಲಕವಾಗಿಯೇ ಸಾಕ್ಷಿ ಪ್ರಕಾಶ ಮಾಡ್ತಾನೆ ಹೊರತಾಗಿ ಡೈರೆಕ್ಟ್ ಸಾಕ್ಷಿ ಪ್ರಕಾಶ ಯಾವುದಕ್ಕೂ ಮಾಡಲ್ಲ. ಯಾವುದಕ್ಕೂ ಸಾಕ್ಷಿ ಸಾಕ್ಷಾಂತ ಪ್ರಕಾಶ ಮಾಡಲ್ಲ. ಕಿಂತು ಆ ವೃತ್ತಿ ಆ ಅವಿದ್ಯಾವೃತ್ತಿಯಲ್ಲಿ ಅಂತಕಂಡು ವೃತ್ತಿ ಇಲ್ಲ. ಕಿಂತು ಅವಿದ್ಯಾವೃತ್ತಿಯ ದ್ವಾರ ಅವಿದ್ಯಾವೃತ್ತಿ ಸುಷುಪ್ತಿಯಲ್ಲಿ ಅವಿದ್ಯಾವೃತ್ತಿ ಸರ್ಪರಸ್ತಾದಿಗಳಲ್ಲಿ ಕೂಡ ಅವಿದ್ಯಾವೃತ್ತಿ ಆಯ್ತಾ. ಅದಕ್ಕೆ ಯಾತೆ ಸಾಕ್ಷಿ ಕಿ ಅಭಿವ್ಯಂಜಕ ಸಾಕ್ಷಿ ಕಿ साक्षी की अभिव्यंजक साक्षी अभिव्यंजक ठीक है. साक्षी की अभिव्यंजक हाँ वृत्ति इदमाकार वृत्ति जो इदमाकार वृत्ति ನೇತ್ರಜನ್ಯ ಹೋನೈತೆ. ಅದು ಇದ್ಮಾಕಾರ ವೃತ್ತಿ ಏನೈತಲ್ಲ ಅದು ಮಾತ್ರ ನೇತ್ರಜನ್ಯ ಇರೋಣದ್ರದಿಂದ. ಇದ್ಮಾಕಾರ ವೃತ್ತಿ ನೇತ್ರದಿಂದ ಹುಟ್ಟೈತಿ. ಇದ್ಮಾಕಾರ होने परंपराते सर्परस्तादिकन के साक्षी रूप प्रकाश में भी नेत्र का उपयोग है. आ इद्माकार वृत्ति ನೇತ್ರದಿಂದ ಉತ್ಪನ್ನವಾಗಿರುವುದರಿಂದ ಪರಂಪರಾದಿಂದಾದರೂ ಕೂಡ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ
ಆ ಸಾಕ್ಷಿ ರೂಪ ಪ್ರಕಾಶದಲ್ಲಿ ಅದು ನೇತ್ರದ ಉಪಯೋಗ ಐತಿ ಐತಿ. ಪರಂಪರಾ अपने ಅಂದರೆ ನೇತ್ರ, संबंधी अभिव्यंजक इदमाकार वृत्ति, अपने संबंधी का संबंध, अपने संबंधी का संबंध को परंपरा संबंध कहिए, अपने संबंधी का संबंध को संबंधी के संबंध को परंपरा संबंध, अपने संबंधी का संबंध को परंपरा संबंध कहिए. ಮೊಮ್ಮಗಂದು ಮುತ್ತನದೊಡನೆ ಪರಂಪರಾ ಸಂಬಂಧ ಇಲ್ಲ, ಮೊಮ್ಮಗಂದು ಮುತ್ತನದೊಡನೆ ಪರಂಪರಾ ಸಂಬಂಧ. ಅಪನೇ ಸಂಬಂಧಿ ತಂದಿ ಮುತ್ಯ ಅಂದರೆ ಮುತ್ಯನದೊಡನೆ ಮೊಮ್ಮಗಂದು ಪರಂಪರಾ ಸಂಬಂಧ. ಹಂಗೆ ಇಲ್ಲಿ ಅಪನೇ ಅಂದರೆ ನೇತ್ರ, ಸಂಬಂಧಿ ಅಂದ್ರೇ ಅಭಿವ್ಯಂಜಕಿದಮಾಕಾರ ವೃತ್ತಿ, ಅದು ಮುಂದೆ ಸಂಬಂಧ ಏನು ಅಭಿವ್ಯಕ್ತ ಸರ್ಪ ಪ್ರಕಾಶಕ ಸಾಕ್ಷಿ. ಪರಂಪರಾ ಅಂತ ಗೊತ್ತೈತೆ ನಿಮ್ಗೆ? ಏನು ಹೇಳ್ರಿ ಈಗ? ಅದು ಲಕ್ಷಣ ಅದ. ಇಂದ್ರಿಯಗಳು ಸಂಬಂಧಿ ಯಾರು ಅಂತಂದ್ರೆ ಅಭಿವ್ಯಂಜಕ ಇದಮಾಕಾರ ವೃತ್ತಿ, ಇದರಿಂದ ಜನವಾಗಿರುವಂಥದ್ದೇ ಸರ್ಪರಜತಾದಿಕ ಜ್ಞಾನ. ಸರ್ಪ ಅಂದರೆ ಅಭಿವ್ಯಕ್ತ ಸಾಕ್ಷಿಯಿಂದ ಸರ್ಪ ಪ್ರಕಾಶದ ಸರ್ಪ ಪ್ರಕಾಶ ಜ್ಞಾನ ಮಾಡುವ ಸಾಕ್ಷಿ ಅಂತೂ ಆ ಸಾಕ್ಷಿಯಲ್ಲಿ ನಾವು ಪರಂಪರಾ ಸಂಬಂಧಿ ಹೇಳ್ತೇವೆ. ಸಾಕ್ಷಿ ಡೈರೆಕ್ಟ್ ಆ ಸರ್ಪ ಬೆಳ್ಳಿ ಮೊದಲಾದ ಒಳಗೆ ಪ್ರಕಾಶ ಮಾಡಿಲ್ಲ. ನೇತ್ರಜನ್ಯ ವೃತ್ತಿ ನಾವು ಆ ಶುಕ್ತಿ ಮೊದಲಾದವುಗಳನ್ನು ಇದಮಾಕಾರ ವೃತ್ತಿ ನೇತ್ರದಿಂದ ಇರುತ್ತದೆ. ಆದರೆ ಸರ್ಪರಸ್ತಾದಿಗಳಲ್ಲಿ ಸಾಕ್ಷಿ ನೇತ್ರದ ಉಪಯೋಗ ಐತಿ. ಅಂದ್ಮೇಲೆ ಚಾಕ್ಷುಷಂ ಪಶ್ಯಂತಿ ಅಂದರೆ ಈ ಅನ್ವೇಷಕ್ಕೆ ನಮ್ಗೆ ವಿರೋಧ ಆಗಲಿಲ್ಲ ನೇತ್ರಜನ್ಯ ಇರೋಣದ್ರಿಂದ. ಯಾತೆ ಸರ್ಪರಸ್ತಾದಿಕನ್ के ज्ञान में ಚಾಕ್ಷುಷತ್ವ ವ್ಯವಹಾರ ಹೋವೇ, ಸರ್ಪ ಬೆಳ್ಳಿ ಮೊದಲಾದವುಗಳಲ್ಲಿ ಚಾಕ್ಷುಷತ್ವ ವ್ಯವಹಾರ ಆಗುತ್ತದೆ. ಅವ ಉಪಾಧ್ಯಾಯ ಅನುವ್ಯವಸಾಯದಲ್ಲಿ ನಿಮ್ಮದು ವಿರೋಧ ಆಗ್ತದೆ ಅಂತ ಹೇಳಿದ. ತಿಳಿತಿಲ್ಲ ಮದು ಅವನ ಶಂಕಕ್ಕೆ ಸಂಬಂಧ ಹೇಳಕತ್ತೆ ಅಂತ ತಿಳಿತಿಲ್ಲ. ಸಾಕ್ಷಿ ಸರ್ಪರಸ್ತಾದಿಕನಿಕೆ ಜ್ಞಾನ ಚಾಕ್ಷುಷತ್ವ ವ್ಯವಹಾರ ಹೋಗ್ಯ ವ್ಯವಹಾರ ಆಗ್ತದೆ. ಚಾಕ್ಷುಷತ್ವ ವ್ಯವಹಾರ ಅದು ಶಬ್ದ ಪ್ರಯೋಗ ವ್ಯವಹಾರ ಆಗ್ತದೆ. ಯಾತೆ ಧರ್ಮೀ ಜ್ಞಾನವಾದಿ के मत में ಸರ್ಪರಸ್ತಾದಿಕನ್ के ಸಾಕ್ಷಿ ಭಾಷ್ಯತಾ ಮಾನೇ ಬಿ, ಧರ್ಮೀ ಜ್ಞಾನವಾದಿಗಳ ಮತಲ್ಲಿ ಸರ್ಪ ಬೆಳ್ಳಿ ಮೊದಲಾದವುಗಳು ಇವು ಸಾಕ್ಷಿ ಭಾಷೆ ಇದ್ದಾವೆ, ಸಾಕ್ಷಿ ಭಾಷೆಯನ್ನೇ ಅದಾವು. ಸಾಕ್ಷಿ ಭಾಷೆ ಅಂತ ಒಪ್ಪಿದ್ರು ಕೂಡ ಉಕ್ತ ಅನುವ್ಯವಸಾಯಿಕ ವಿರೋಧ ನಹಿ, ಉಕ್ತ ವ್ಯವಸಾಯಿಕ ವಿರೋಧಿಲ್ಲ. ಚಾಕ್ಷುಷರಸ್ತಂ ಪಶ್ಯಾಮಿ, ಈ ಇದಕ್ಕೆ ವಿರೋಧ ಬರಲಿಲ್ಲ. ಯಾಕೆ ಪರಂಪರಾ ಉಪಯೋಗ ಐತಿ. ಪರಂಪರಾದಿಂದ ನೇತ್ರದ ಉಪಯೋಗ ಐತಿ. ಆದ್ದರಿಂದ ನೀನು ಅನುವ್ಯವಸಾಯಿಕ ವಿರೋಧ ಆಗ್ತದೆ ಅಂತ ಹೇಳಿದಲ್ಲ, ನಮ್ಗೆ ಇಷ್ಟೇ ಪರಂಪರಾದಿಂದ ಉಪಯೋಗ ಐತಿ. ಆದ್ದರಿಂದ ಚಾಕ್ಷುಷರಸ್ತಂ ಪಶ್ಯಾಮಿ ಆಗಲಿ ಸರ್ಪಂ ಪಶ್ಯಾಮಿ, ಈ ಅನುವ್ಯವಸಾಯಕ್ಕೆ ನಮ್ಮದು ವಿರೋಧ ಆಗಲಿಲ್ಲ ಅಂತ ಇವರು ಅವನಿಗೆ ಶಂಕೆಗೆ ಧರ್ಮಜ್ಞಾನವಾದಿಗಳು ಸಮಾಧಾನ ಹೇಳಿದರು. ಈಗ ಉಪಾಧ್ಯಾಯ ಏನಂತಾನೆ, ಇದು ಹೇಳೋದನ್ನು ಕೂಡ ನಿಮ್ದು ಅಸಂಗತದ. ಹೀಗೆ ಹೇಳೋದು ಈಗೇನು ಹೇಳಿದರೆ ಸಮಾಧಾನ, ಹಿಂಗೆ ಹೇಳೋದನ್ನು ಕೂಡ ಅಸಂಗತದ. ಆಯ್ತಾ? ಹಾಂ ಹಾಂ कहे थे उक्त स्थल में तो परंपरा से नेत्र का उपयोग होने थे. ಇದೂ ಅಸಂಗತ. ನೀವು ಹೇಳೋದು ಈಗ ಹೇಳ್ಕತ್ತೀರಿ ಹೇಳಿದಿರಲ್ಲ, ಇದು ಅಸಂಗತದ. ಯಾಕೆ ಅಸಂಗತ ಅಂದರೆ ಮೇಲೆ ಹೇಳಲ್ಪಟ್ಟಂಥದ್ದೇನೋ ಪರಂಪರಾ ನೇತ್ರದ ಉಪಯೋಗ ಪರಂಪರಾದಿಂದ ಇರೋಣದಿಂದ ಚಾಕ್ಷುಷತ್ವ ವ್ಯವಹಾರದ ನೀವು ಹೇಳಿದಿರಿ. ಚಾಕ್ಷುಷತ್ವ ವ್ಯವಹಾರಕ ನಿರ್ವಾಹ ಕಯ ಹೇಳಿದಿರಿ. ಕಯ ಹೇಳಿದಿರಿ.
ನಿಮ್ಮ ಮ್ಯಾಲೆ ಹೇಳಿದ್ರಿ ಹಾಂ ತಥಾಪಿ ಇಲ್ಲೊಂದು ತಥಾಪಿ ಐತಿ ನೋಡಿ ಅಂದ್ರೆ ಅಲ್ಲಿ ಮ್ಯಾಲ ಕಾಯಿತಿ ಅಂದ್ರೆ ಯಾಕಂದರೆ ಏಕತನ ಬಿ ಅಸಂಗತ ಹೇ ಯಾಕಂದರೆ ಯದ್ಯಪಿ ಅಂತ ನೀವು ಮೇಲೇಳಲ್ಪಟ್ಟಂಥ ಸ್ಥಳದಲ್ಲಿ ಏನೋ ಪರಂಪರಾ ನೇತ್ರ ಉಪಯೋಗ ಇರುವ ಚಕ್ಷುತುಬ ನಿರ್ವಾಹ ಹೇಳಿದಿರಿ. ಆದರೂ ಈಗ ನಾನು ಹೇಳುವುದರಲ್ಲಿ शंख में पीत भ्रम होवे ता परंपरा से भी नेत्र का उपयोग संभवे नहीं. ಶಂಖದಲ್ಲಿ ಪೀತ ಅಧ್ಯಾಸ ಏನಾಗ್ತದೆ ಅಲ್ಲಿ ನಿಮ್ಮದು ನೇತ್ರದು ಪರಂಪರಾದಿಂದನೂ ಕೂಡ ಉಪಯೋಗ ಅಂತ ಹೇಳುವುದು ಬರುವುದಿಲ್ಲ, ಸಂಭವಿಸುವುದಿಲ್ಲ. ನೇತ್ರದು ಪರಂಪರಾದಿಂದನೂ ಕೂಡ ಉಪಯೋಗ ಸಂಭವಿಸುವುದಿಲ್ಲ. ಶಂಖಪೀತದೇನು ಹೋಗೈತೆ ಹಿಂದೆ ಅವರು ನಿನ್ನ ಏನು ಹೇಳ್ಯಾರ ಇರೋದು ಶ್ವೇತ ಐತಿ ಪೀತ್ ಅಂತ ನೋಡಕತ್ತಾನ ಶ್ವೇತ ಭ್ರಮದಕ್ಕೆ ಮತ್ತೊಂದು ಭ್ರಮ ಮೊದಲು ಕ್ರಮ ಹೇಳಬೇಕು. ಭ್ರಮಕ್ಕೆ ಒಮ್ಮೆ ಲಾಸ್ಟ್ ಕೊನೆದು ಹೇಳಿದ್ರೆ ಮೊದಲನೇ ಆಟ ಗ್ಯಾಪ್ ಮಾಡಿ ಒಂದು ನೀಲತ್ ಆಕಾಶದಲ್ಲಿ ನೀಲತ್ವದ ಪ್ರತೀತಿ ಒಂದು ಶಂಖದ ಅಟ್ಟೆ ಹೇಳ್ರಿ. ಶಂಖದ ಒಂದೇ ಉದಾಹರಣೆ ಹೇಳ್ರಿ. ಶಂಖ ಪೀತ ಅಧ್ಯಾಸದಲ್ಲಿ ಯಾನ ಅಧ್ಯಾಯ ಮಾಡಿದ ಮೊದಲು ಅವನಂತಂದ್ರಪ್ಪ ನೇತ್ರೇಂದ್ರಿಯ ಸಂಯೋಗ ನೇತ್ರೇಂದ್ರಿಯ ಸಂಯೋಗ ನೇ ಕಾರಣ ಅದ ಯಾಕೆ ದುಷ್ಟ ನೇತ್ರೇಂದ್ರಿಯ ಸಂಯೋಗನೇ ಶಂಖದ ದುಷ್ಟ ಆಯ್ತು ಅದೆಲ್ಲ ಗೊತ್ತಾಯ್ತು. ದುಷ್ಟ ನಂದು ಸಂಭವಿಸ್ತೈತ್ರಿ ಅವ್ರು ಸಂಭವಿಸ್ತಾ ಇದೆ. ನೀವು ಇದ್ಮಾಕಾರ ಸಾಮಾನ್ಯ ಜ್ಞಾನ ಹೇಳೋರಿಗೆ ಯಾನ್ ಪ್ರಶ್ನೆ ನಿಮಗೆ ಕುರಿತು ಪ್ರಶ್ನೆ ಕೇಳ್ತೀನಿ ಅಂತ ನಾವು ಪೀತ ಶ್ವೇತ ಶಂಖದೊಡನೆ ಮೊದಲೇ ಶಂಖದಲ್ಲಿ ರೂಪವನ್ನು ಬಿಟ್ಟು ಕೇವಲ ಶಂಖದ ಜ್ಞಾನ ಆತೈತೆ ಮೊದಲು ಅವನು ಪ್ರಶ್ನೆ ಮಾಡಿದಲ್ಲಿ ಹಾಂ ರೂಪವನ್ನು ತ್ಯಾಗ ಮಾಡಿ ಕೇವಲ ಶಂಖದ ಜ್ಞಾನ ಆತೈತೆ ನಿಮ್ಗೆ ಆಗಲ್ಲ. ಅದಕ್ಕೆ ಶಂಖ ರೂಪ ವಿಶಿಷ್ಟ ಹೇಳ್ತೇವೆ. ರೂಪ ವಿಶಿಷ್ಟ ಅಂದ್ರೆ ಬಿಳಿ ಶಂಖ ಆಯಿತು ಮತ್ತು ಅಲ್ಲಿ ಪೀತ ಅಧ್ಯಾಸ ಆಗಲೇ ಮತ್ತು ಪೀತ ವಿಶಿಷ್ಟ ಅಂತ ಹೇಳಿದ್ರಿ ಅಂದರೆ ಆ ಪೀತನೇ ಭ್ರಮ ಅದ. ಪೀತ ವಿಶಿಷ್ಟ ಶಂಖ ಪೀತ ಪೀತ ವಿಶಿಷ್ಟ ಹೇಳಿದ್ರಿ, ಪೀತದ ಭ್ರಮನೇ ಅದ. ಭ್ರಮಕ್ಕೆ ಕಾರಣ ಹೇಳೋದಂತೆ ಆಗುತ್ತದೆ ಅಂತ ಹಿಂದೆ ಅವನು ಪ್ರಶ್ನೆ ಮಾಡಿದಲ್ಲ, ಅದನ್ನು ಈಗ ಮತ್ತೆ ಹೇಳ್ತಾನೆ ನೋಡಿ. ಕಾಯುತ್ತೆ रूप बिना केवल शंख में तो नेत्र की योग्यता नहीं 248 पेज में लगे 248 ಅಂದರೆ ಯಾವ ದ್ರವ್ಯದಲ್ಲಿ ಮಹತ್ವ ಗುಣ ಇರುವುದು ಉದ್ಭೂತ ರೂಪ ಇರುವುದು ಆ ದ್ರವ್ಯದೇ ಪ್ರತ್ಯಕ್ಷ ಆಗುತ್ತದೆ. ಯಾವ ದ್ರವ್ಯದಲ್ಲಿ ಮಹತ್ವ ಇರುವುದು ಅದರದ ರೂಪ ಪ್ರತ್ಯಕ್ಷ ಆಗುತ್ತದೆ. ಈ ನಿಯಮಾನುಸಾರವಾಗಿ ಕೇವಲ ಶಂಖರೂಪ ದ್ರವ್ಯದು ನೇತ್ರಕ್ಕೆ ಪ್ರತ್ಯಕ್ಷ ಆಗುವುದೇ ಇಲ್ಲ. ಕೇವಲ ಶಂಖರೂಪ ದ್ರವ್ಯದು ಪ್ರತ್ಯಕ್ಷ ಯಾಕೆ ಮತ್ತು ಗುಣ ಬೇಕು. ರೂಪ ವಿಶಿಷ್ಟ ಶಂಖ ಪ್ರತ್ಯಕ್ಷ ಪೀತ ವಿಶಿಷ್ಟ ಅಂದರೆ ನೇತ್ರಕ್ಕೆ ಯೋಗ್ಯತಾ नहीं. ಯಾತೆ ರೂಪ ವಿಶಿಷ್ಟ ಮೇ ಕಹೆ ತೋ ಅದನ್ನು ರೂಪ ವಿಶಿಷ್ಟ ಹೇಳ್ತೇವೆ ಅಂತಂದರೆ ಶಂಖಕ್ಕೆ ಏನು ಶುಕ್ಲ ರೂಪ का ग्रहण होवे तो विशिष्ट ಅಂದ್ರೆ ಶಂಖ ಪೀತ शुक्ल शंख बड़ी शंख रूप विशिष्ट में कहे तो शंख के शुक्ल रूप का ग्रहण होवे तो बड़ी शंख ಅಂತ ಹಿಂಗೆ ನಿಮ್ಗೆ ಗ್ರಹಣ ಅಂದರೆ ಜ್ಞಾನ ಐತಂದರೆ ಬಿಳಿ ಶಂಖ ಗ್ರಹಣ ಹೋಯಿತು ಅಂದರೆ ಆಗಿದ್ದಾದರೆ ಪೀತತಾ का अध्यास हुए नहीं. ಬಿಳಿ ಶಂಖ ಅಂತ ನಿಮಗೆ ಜ್ಞಾನ ಆಯಿತು, ಅದು ಮತ್ತೆ ಪೀತತಾ ನಿಮ್ಗೆ ಜ್ಞಾನ ಆಗ್ತಾನೋ ಆ ಅಧ್ಯಾಸ ಆಗ್ತಾನೋ ಆಗುವುದಿಲ್ಲ. हाँ इस कारण से अध्यस्त रूप विशिष्ट में नेत्र की योग्यता मानी होगी. अध्यस्त ಏನಂದ್ರೆ पीत रूप ಪಾಯಂಗಿರ್ತದೆ ಪೀ ಪಾಯಂಗಿರ್ತದೆ ಪೀ ನೀರಬೇಕು
ನೀವು ನೋಡಿ ಓದಕತ್ತೀರಿ ನಾ ಪಾನಿ ಆಗಿದ್ರಿ ಇರೋದು ಟೀ ಮಾಡ್ಬೇಕು ಇರಬೇಕೇ ಮಾಡೋದೇನು ಅಧ್ಯಸ್ಥ ಪೀತ ರೂಪದ ಅಧ್ಯಸ್ಥ ಪೀತ ರೂಪ ರಕಾರ ಉಂಟಾಗಿದೆ ಹಿಂಗ ಬಂದ್ಬಿಟ್ಟೆ ಇಲ್ಲ ಅಧ್ಯಸ್ಥ ಪೀತ ರೂಪ ವಿಶಿಷ್ಟ ಮೇ ನೇತ್ರಿಕೆ ಯೋಗ್ಯತಾ ಮಾನಿ ಹೋಗಿ ಈ ಮಾಡಿ ನೋಡ್ರಿ ಹಾಂ ಮಾಡಿ ಚಲೋ ಮಾಡಿ ಸೊ ಧರ್ಮಿ ಜ್ಞಾನವಾದಿಕೆ ಮತ್ತು ಮೇ ಸಂಭವೇ ನಹಿ ನಿಮ್ಮ ಧರ್ಮಿ ಜ್ಞಾನವಾದಿಗಳ ಮತ್ತಲ್ಲದು ಸಂಭವಿಸೋದಿಲ್ಲ ಯಾಕೆ ಸಂಭವಿಸಲ್ಲ ಅಂದ್ರೆ ಅವ್ನು ಹೇಳ್ತಾನೆ ಕರೆ ಅಧ್ಯಸ್ಥ ಪೀತ ರೂಪ ವಿಶಿಷ್ಟಮೇ ನೇತ್ರಿಕೆ ಯೋಗ್ಯತಾ ಒಪ್ಪಬೇಕು ನೀವು ಒಪ್ಪಿದರೆ ನೀವು ನಾ ಹೆಂಗೆ ಐಂದ್ರಿಕತೆ ಹೇಳಿದರ ಹಂಗೆ ನೀವು ಆ ಅಧ್ಯಸ್ಥ ಪೀತ ರೂಪದೊಡನೆ ನೇತ್ರ ಉಪಯೋಗ ಇಲ್ಲ ನಿಮ್ಮದು ಅವಿದ್ಯಾವೃತ್ತಿ ಐತಿ ಸೊ धर्मी ज्ञानवादी के मत में संभव ही नहीं कहते अध्यस्थ पदार्थ में ऐन्द्रिकत्व नहीं ये धर्मी ज्ञानवादी का मत है ಅಧ್ಯಸ್ಥ ಪದಾರ್ಥದಲ್ಲಿ ಇಂದ್ರಿಯದ ಸಂಬಂಧ ಇಲ್ಲ ಐಂದ್ರಿಕತ್ವ ಅಂದರೆ ಸಾಕ್ಷಾಂತ ಇಂದ್ರಿಯ ಸಂಬಂಧಕ್ಕೂ ಐಂದ್ರಿಕತ್ವ ಕೈ ಅಂತ ಹೇಳೋರು ಹಾಂ ಈ ಧರ್ಮಿ ज्ञानवादी का मत है ಅಧ್ಯಸ್ಥ ಪದಾರ್ಥದಲ್ಲಿ ಇಂದ್ರಿಯದ ಸಂಬಂಧ ಇಲ್ಲ ಅಂತ ಹಿಂಗೆ ಧರ್ಮಿ ज्ञानवादिಗಳ ಮತ ಐತಿ ಗೊತ್ತಿಲ್ಲ या प्रकार के रूप बिना केवल शंक ज्ञान में व शंक विशिष्ट शंक ज्ञान में नेत्र का उपयोग संभवे नहीं नेत्र का उपयोग संभविಸುವುದೇ ಇಲ್ಲ परंतु आदरू उपाध्याय के मत में दोष नेत्र की संबंधी पीत रूप का अध्यास का कारण है ನನ್ನ ಮತದಲ್ಲಿ ಉಪಾಧ್ಯಾಯ ಮತದಲ್ಲಿ ಅವ दुष्टत्व दोष यानದು उपाध्याय के मत में शंक से नेत्र की दुष्ट शंक से हाँ संबंध ही नेत्र का संबंध ही मत में शंक से किंत मतलब यान दोष नेत्र दोष की नेत्र शंक से नेत्र की संबंध ही पीत रूप अध्यास का हेतु है सो नेत्र का संबंध रूप सहित केवल शंक में शुक्ल रूप विशिष्ट में संभव है नेत्र का संबंध रूप रहित सही ಇಲ್ಲ नेत्र का संबंध रूप सो नेत्र का संबंध रूप रहित रहित केवल शंक से शुक्ल रूप विशिष्ट से संभव है ಯಾಕೆ ಸಂಭವ ಅಂತನ ನಾನು ದೋಷ ಒಪ್ಪಿದನು दुष्ट नेत्र है याते विशिष्ट शंक में संभव है न दोष सहित नेत्र ಒಪ್ಪಿನ ದುಷ್ಟ ನೇತ್ರ ಸಂಯೋಗ ಒಪ್ಪಿನ ನೀವು ಒಪ್ಪಿಲ್ಲ ಹಂಗೆ ಅದಕ್ಕೆ ನನ್ನಲ್ಲಿ ಸಂಭವಿಸ್ತದೆ ನಿಮ್ಮಲ್ಲಿ ಸಂಭವಿಸೋದಿಲ್ಲ ಗುರ್ತೈತೇನು ಈಗ ನಿಮ್ಮ ಗುರ್ತೈತೆ ಈಗ ಧರ್ಮಿ ಜ್ಞಾನ ಶಂಕ ಪೀತತಾ ಅಧ್ಯಾಸದಲ್ಲಿ ನಿಮ್ಮದು ಮೇಲೆ ಏನೋ ಸಾಕ್ಷಿಯಲ್ಲಿ ಪ್ರಕಟಗೊಳ್ಳಲ್ಪಟ್ಟಂಥ ಸಾಕ್ಷಿ ಅದು ಪ್ರಮಾವೃತ್ತಿ ನೇತ್ರಜನ್ಯ ಋಣದಿಂದ ಚಾಕ್ಷುಷಂ ಪಶ್ಯಾಮಿ ಅದರಲ್ಲಿ ಪರಂಪರಾದಿಂದ ಏನೋ ಉಪಯೋಗ ಹೇಳಿದಿರಿ ಈಗ ಈ ಶಂಕ ಪೀತತಾ ಅಧ್ಯಾಸದಲ್ಲಿ ನಿಮ್ಮದು ನೇತ್ರದ ಪರಂಪರಾ ಉಪಯೋಗನೂ ಕೂಡ ಹೇಳೋಕ್ಕೆ ಬರುವುದಿಲ್ಲ ನೇತ್ರದ ಪರಂಪರಾ ಉಪಯೋಗನೂ ಕೂಡ ಹೇಳೋದು ಸಂಭವಿಸುವುದಿಲ್ಲ ನನ್ನ ಮತದಲ್ಲಿ ದೋಷ ಒಪ್ಪಿನ ಶಂಕದೊಡನೆ ದುಷ್ಟೇಂದ್ರಿಯ ಸಂಯೋಗಿತ ಪೀತೃಪ ಅಧ್ಯಾಸ ಆಗ್ತದೆ ಪರಂತು ನಿಮ್ಮದು ಇದ್ಮಾಕಾರ ಪ್ರಮಾವೃತ್ತಿ ಅದು ರೂಪ ಬಿಟ್ಟದಾಗಲ್ಲ ರೂಪ ವಿಶಿಷ್ಟ ಹೇಳಬೇಕು ರೂಪ ವಿಶಿಷ್ಟ ಹೇಳೋಕ್ಕೂ ಬರಲ್ಲ ಪೀತ ವಿಶಿಷ್ಟ ಹೇಳ್ರಿ ಪೀತ ವಿಶಿಷ್ಟ ಅಂದ್ರೆ ಅಧ್ಯಾಸ ಅದ ಅಂತ ತಿಳಿತಾ ಅದಕ್ಕೆ ರೂಪವನ್ನು ಬಿಟ್ಟು ಕೇವಲ ಶಂಕಜ್ಞಾನದಲ್ಲಿ ಅಥವಾ ವಿಶಿಷ್ಟ ಶಂಕಜ್ಞಾನದಲ್ಲಿ ನೇತ್ರ ಉಪಯೋಗ ಸಂಭವಿಸುವುದಿಲ್ಲ ಈಗ धर्मी ज्ञानवादी करी शंक पीतता का अनाध्यास ಅಂದರೆ ಅಧ್ಯಾಸ ಒಪ್ಪಲ್ಲ ಅವರು ಆ ಉಪಾಧ್ಯಾಯ ಕರಿ ತಾಕ
ತಾಕ ಅಶಂಕ ಪಿತ್ತ ತಾಕ ಅನುವಾದವರು ದೋಷಿ. ಅದ್ರದ್ದು ಅನುವಾದ ಮಾಡಿ ಮತ್ತು ಅವ ದೋಷ ಕೊಡ್ತಾನೆ. ಯಾ ಸ್ಥಾನ ಮೇ ಬಿ ಧರ್ಮಿ ಜ್ಞಾನವಾದಿ ಏಕಯೇ, ಈ ಸ್ಥಾನದಲ್ಲಿ ಆದರೂ ಕೂಡ, ಯಾವ ಸ್ಥಾನದಲ್ಲಿ? ಶಂಕಪಿತತಾದಲ್ಲಿನೂ ಕೂಡ ಧರ್ಮಿ ಜ್ಞಾನವಾದಿ ಏಕಹಿ. ಹೆಂಗೆ ಹಿಂದೆ ಅವರು ರಜತಂ ಪಶ್ಯಾಮಿ ಚಾಕ್ಷುಷಂ ಪಶ್ಯಾಮಿ ಇದರ ಅನುವ್ಯವಸಾಯದಿಂದ ನಿಮ್ಮ ಸಂಭವಿಸುವುದಿಲ್ಲ ಅಂತ ಹೇಳಿದರು. ಅವ್ನು ಹೇಳಿದಿಲ್ಲ, ಸರ್ಪ್ರಸ್ತಾದಿಗಳ ಪ್ರಕಾರ ಸಾಕ್ಷಿ ರೂಪ ಐತಿ, ಅಭಿವ್ಯಕ್ತ ಸಾಕ್ಷಿಯಿಂದಲೇ ನೀವು ಉಪಯೋಗಿದ್ದರೆ ನೇತ್ರ ಉಪಯೋಗ ಹಂಗೆ ಸಂಭವಿಸ್ತಾ ಅಂತ ಹೇಳಿದರು. ಅಲ್ಲಿ ಹಂಗೆ ಆ ಸಮಾಧಾನ ಹೇಳಿದ್ರು. ಹಂಗೆ ಶಂಕಪೀತ ಅಧ್ಯಾಸದಲ್ಲಿನೂ ಕೂಡ ಈ ರೀತಿಯಿಂದ ಅವರು ಸಮಾಧಾನ ಹೇಳ್ತಾರೆ. ಯಾ ಸ್ಥಾನ ಮೇ ಬಿ तैसा रजत पश्यामी स्थान में तैसा शंकपीतता में भी धर्मी ज्ञानवादी एक है. जहाँ ಶಂಕ ಮೇ ಪೀತ ರೂಪ ಅಧ್ಯಾಸ ಹೋವೆ, ಎಲ್ಲಿ ಶಂಕದಲ್ಲಿ ಪೀತ ರೂಪದ ಅಧ್ಯಾಸ ಆಗುತ್ತದೆ ಅಲ್ಲಿ ಸರ್ಪರಸ್ತಾಧಿಕನಿಕಿ ನ್ಯಾಯಿ, ಸರ್ಪರಸ್ತಾಧಿಕನಿಕಿ ನ್ಯಾಯಿ ಅದರಂತೆ ಸರ್ಪ ಬೆಳ್ಳಿ ಮೊದಲಾದವುಗಳೇನು ಅಧ್ಯಾಸ ಆಗೈತಲ್ಲ, ಅದರಂತೆ पीतिमा का स्वरूप से अध्यास नहीं है. हाँ नहीं है नहीं है. ಅಂದರೆ ಶಂಕದಲ್ಲಿ ಪೀತ ರೂಪದ ಅಧ್ಯಾಸ ಆಗ್ತದಲ್ಲ, ಅಲ್ಲಿ ಯಾವ ರೀತಿ ಸರ್ಪ ಬೆಳ್ಳಿ ಮೊದಲಾದವುಗಳು ಸರ್ಪ ಯಾವ ಅಧ್ಯಾಸ? ಅರ್ಥ ಅಧ್ಯಾಸ ಇರೋದಕ್ಕ ಸಂದರ್ಭ ಏನು ಕೇಳಕತ್ತಾರೆ ಅದ್ರದ್ದು ಹೇಳಬೇಕು. ನ್ಯಾಯಿ ಈಗ ನೀವು ಯಾವ ರೀತಿ ಅವ್ರು ಹೇಳ್ಕತ್ತಾರ ನೋಡಿ, ಓದ್ತೀನಿ ನಾ. ಶಂಕ ಮೇ ಪೀತ ರೂಪ ಅಧ್ಯಾಸೋ ವೇತಾ ಸರ್ಪರಸ್ತಾಧಿಕನಿಕಿ ನ್ಯಾಯಿ पीतिमा का स्वरूप से अध्यास नहीं है ಪೀತಿಮಾದು ಸ್ವರೂಪದಿಂದ ಅಧ್ಯಾಸ ಇಲ್ಲ. ಸರ್ಪ ಬೆಳ್ಳಿ ಮೊದಲಾದವುಗಳು ಯಾವ ಅಧ್ಯಾಸ ಅದರಂತೆ ಇಲ್ಲ ಅಂತ ಹೇಳ್ತಾರೆ. ಸರ್ಪ ಬೆಳ್ಳಿ ಮೊದಲಾದವುಗಳಂತೆ ಈ ಪೀತಿಮಾದ ಅಧ್ಯಾಸ ಇಲ್ಲ. ಅದೇ ಬರ್ತಾರಲ್ರಿ, ನೀವು ಆ ಕಡೆ ಈ ಕಡೆ ಹೋಗ್ಬಾರ್ದು. ಅಂದ್ರೆ ಸರ್ಪ ಸ್ವರೂಪಾಧ್ಯಾಸ, ಸ್ವರೂಪದು ಸಂಬಂಧ, ಇದೊಂದು ಸಂಬಂಧಾಧ್ಯಾಸ. ಸಂಬಂಧಾಧ್ಯಾಸ ಸ್ವರೂಪಾಧ್ಯಾಸ ಬರ್ತಾವಿಲ್ಲ, ಎದಕ್ಕತ್ತಾರ? ಯಾವುದರ ಸ್ವರೂಪ ಅನಿರ್ವಚನೀಯ ಉತ್ಪತ್ತಿ ಆಗಿರುವುದೋ ಅದರ ಸ್ವರೂಪ ಅಧ್ಯಾಸ ಹೇಳಬೇಕು. ಇನ್ನು ಸಂಬಂಧ ಅಧ್ಯಾಸ ಅದಕ್ಕೆ ಮತ್ತೊಂದರ ಸಂಬಂಧದಿಂದ ಉತ್ಪತ್ತಿ ಆಯಿತು. जो अध्यास थे पूर्व होवे वो व्यावहारिक होवे अथवा पारमार्थिक होवे, व्यावहारिक होवे अथवा पारमार्थिक होवे. ताका अनिर्वचनीय ताजात्म संबंध उपजे ताको संबंध अध्यास कहिए, संसर्ग अध्यास कहिए. ठीक ಸ್ಫಟಿಕದಲ್ಲಿ ಕೆಂಪು ಬಣ್ಣದ್ದು ಈಗ ಜ್ಞಾನ ವಿಚಾರ ಚಂದ್ರದಲ್ಲಿ ಏನು ಹೇಳ್ಯಾರ? ಈ ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸ ಹೇಳೋದು 6ನೇ ಕಾಲದಾಗ, 6ನೇದು. ಅದ್ರ ಲಕ್ಷಣ ಏನು ಮಾಡ್ಯಾರಲ್ಲಿ? ಇದು ಪ್ರಭಾಕರದಂದು ನೋಡಿ ನಾ ಹೇಳೋದು. ಹಾಂ, ಈಗ ಹಿಂದೆ 13ವ ಹೆಡಿಂಗ್, 13ನೇ ಹೆಡಿಂಗ್ ಅದಾಗ. ಹಾಂ ಇಲ್ಲ ನೆಕ್ಕಿ ಅಂದರೆ ಹೋಗ್ಯದ 13 ಇಷ್ಟು ಅನ್ಯೋನ್ಯ ಅಧ್ಯಾಸ ಅಲ್ಲ, ಅನ್ಯೋನ್ಯ ಅಧ್ಯಾಸ 9ನೇ ಹೆಡಿಂಗ್, 9ನೇ ಹೆಡಿಂಗ್ ಇಲ್ಲ ಇದೆ ರೀ. 7ನೇ ಪ್ರಕಾಶದಾಗ 9ನೇ ಹೆಡಿಂಗ, 7ನೇ ಪ್ರಕಾಶದಾಗ 9ನೇ ಹೆಡಿಂಗ್. अनात्मा में अध्यस्त आत्मा की परंपरा सत्ता विषय तात्पर्य है. ಎಷ್ಟು ನಂಬರ್ ಪ್ಯಾನ್? परमात्मा 225.
225 9ನೇ ಹೆಡ್ಡಿಂಗ್ ಪರಮಾರ್ಥ ಸತ್ತ ವಿಷಯ ತಾತ್ಪರ್ಯ ಹೆಂಗೆ ಆತ್ಮ ಸಂಬಂಧಿಗೆ ಅಧ್ಯಾತ್ಮಕ್ಕೆ 25 9ನೇದಲ್ಲಿರ್ತಿರಲಿಲ್ಲ ಹೆಡ್ಡಿಂಗ್ 7ನೇ ಪ್ರಕಾಶ 9ನೇ ಹೆಡ್ಡಿಂಗಲ್ಲಿ ಇದನ್ನು ಮುಗಿದ ಮೊದಲು ಅಧ್ಯಸ್ಥ ಲಕ್ಷಣ ಅಧ್ಯಸ್ಥ ಪ್ರಸಂಗ ಚಾರಿ ಶಂಕರ ಇಲ್ಲ ತಾವು 8ನೇ ಹೆಡ್ಡಿಂಗ್ ಅನ್ಯೋನ್ಯಾಧ್ಯಾಸ ಶಂಕರ್ ಕೆಳಗೈತೆ ನೋಡಿ स्वरूप अध्यास संसर्ग अध्यास ज्या पदार्थ का स्वरूप अनिर्वचनीय उपजयता को स्वरूप अध्यास कहे जैसे शुक्ति में रजत का स्वरूप अध्यास है शुक्ति में रजत का स्वरूप अध्यास है जैसे और ಏನು ಹೇಳ್ತಾರೆ ಬೆಳ್ಳಿ ಸರ್ಪದಂತೆ ನ್ಯಾಯಿ ನ್ಯಾಯಿ ಇದು ಹೆಂಗೆ ಸ್ವರೂಪ ಅಧ್ಯಾಸ ಅದು ಹಂಗೆ ಪ್ರೀತಿ ಮೊದಲು ಸ್ವರೂಪ ಅಧ್ಯಾಸ ಇಲ್ಲ ಅಂತ ಹೇಳ್ಕತ್ತಾರೆ ಸಮಾಧಾನ ನಿಮ್ಮ ಸ್ವರೂಪ ಅಧ್ಯಾಸ ಅಂದ್ರೆ ಏನು ಗುರ್ತಿರ್ಬೇಕು ಮೊದಲ ಅವೆಲ್ಲ ಗುರ್ತಿ ಇರಬೇಕು ತಲೆಗೆ ಇರಬೇಕು हाँ जैसे शुक्ति में रजत का स्वरूप अध्यास है आत्मा में अहंकाराधिक अनात्मा का स्वरूप अध्यास है जिन संसर्ग अध्यास कहता नोड्री ओद्री ಕೆಳಗ ज्या पदार्थ का स्वरूप जो प्रथम सिद्ध होवे व्यवहारिक होवे अथवा पारमार्थिक होवे और अनिर्वचनीय संबंध उपजे सो संसर्ग अध्यास कहिए है ठीक है ತೆಗೆರಿ ಕಡೆ ನಾಲ್ಕು ಕೊಟ್ಟರಿಪ್ಪ ನಾಲ್ಕು ಏನು ನಾಲ್ಕು ಅಂದ್ರೆ ಯಾವ ಪದಾರ್ಥದ್ದು ಪ್ರಥಮ ಸಿದ್ಧ ಇರಬೇಕು ವ್ಯಾವಹಾರಿಕ ಇರಬೇಕು ಅಥವಾ ಪಾರಮಾರ್ಥಿಕ ಉತ್ಪತ್ತಿ ಇರಬೇಕು ಲಕ್ಷಣ ಇದು ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸ ಲಕ್ಷಣ ಚಂದ್ರೋದಯ ಸರಳ ಸೋಪ ಕೊಟ್ಟರು ಚಂದ್ರೋದಯದ सरल सोपा ज्ञान के बाद होने योग्य वस्तु का स्वरूपाध्यास स्वरूपाध्यास कहिए ज्ञानದಿಂದ बाद आगुವ स्वरूप बेळि बाद ಆಗ್ತದಲ್ಲ ज्ञान से बाद होने अयोग्य वस्तु संबंध अध्यास कहिए ठीक है ಈಗ ನೋಡ್ರಿ ಅಂದ್ರೆ ಸರ್ಪ ಬೆಳ್ಳಿ ಮೊದಲಾದವುಗಳು ಹೆಂಗೆ ಸ್ವರೂಪ ಅಧ್ಯಾಸ ನಾವು ಹೇಳಿದೇವಲ್ಲ ಸ್ವರೂಪ ಅಧ್ಯಾಸ ಹಂಗೆ ಈ ಪ್ರೀತಿ ಮಾದು ಸ್ವರೂಪದಿಂದ ಅಧ್ಯಾಸ ಇಲ್ಲ ಸ್ವರೂಪದು ಸ್ವರೂಪ ಅಧ್ಯಾಸ ಇಲ್ಲ ಪ್ರೀತಿ ಮಾದು ಸ್ವರೂಪ ಅಧ್ಯಾಸ ಇಲ್ಲ किंतु जैसे स्फटिक में जपा कुसुम वृत्ति लोहित के संसर्ग का अध्यास होवे है तैसे तैसे नेत्र संबंध संसर्ग का अंदर में संबंध अध्यास संसर्ग अंदर संबंध अध्यास तैसे नेत्र वृत्ति पीत संबंधी पीतिमा के संबंध का शंक में अध्यास है ನೇತ್ರದಲ್ಲಿ ವೃತ್ತಿ ರಾಣೆ ನೇತ್ರ ವೃತ್ತಿ ಪೀತ ಸಂಬಂಧಿ ನೇತ್ರ ವೃತ್ತಿ ಅಂದರೆ ನೇತ್ರದಲ್ಲಿ ಇರುವ ವೃತ್ತಿ ಅಂದರೆ ಆ ಕಡೆ ಹೋಗಬಾರ್ದು ರಾಣೆ ವರ್ತತಿ ವೃತ್ತಿ ನೇತ್ರ ಮಧ್ಯೆ ರಾಣಾರೆ ನೇತ್ರದಲ್ಲಿ ಇರುವ रहनेवाला हाँ ठीक है नियम ये नेत्रवृत्ति पीत संबंधी पीतिमा के संबंध का शंक में अध्यास है उस नेत्रदಲ್ಲಿರುವ पीत संबंधी पीतिमा के संबंध का पीत संबंधी पीतिमा के अंदर ಸಂಬಂಧವಾಗಿರುವಂತ ಗುಣದಿಲ್ಲ ಇದು ಯಾವುದು ಅದ ಶಂಕರೂಪಿ ದ್ರವ್ಯದ ಗುಣ ನೇತ್ರದಲ್ಲಿರುವಂತ ಪ್ರೀತಿ ಅಂದ್ರೆ ಇದು ಬಿಳಿ
ಇದು ಕೆಂಪು ಕೆಂಪು ಅದು ಕೆಂಪ ಬಿಳಿ ಕಡೆ ಪೀತ ಅಂದ್ರೆ ಹಸಿರ ಪೀತ ಪಿವಳ ಪೀಲ ಪೀಲ ಅಲ್ರಿ ಹಸಿರು ಪಿವಳ ಪಿವಳ ಹಾಂ ಅದೇ ಅರ್ಶನ್ ರೀ ಹಾಂ ಅರಿಶಿನ ಕಾಮಣಿ ಅದು ಕಾಮಣಿ ಅಂತಾರಲ್ಲ ಕಾಮಣಿ ಕಣ್ಣಾಗ ಕಾಮಣಿ ಆಗ್ಯದ ಕಣ್ಣೆಲ್ಲ ಹಸಿರು ಕಾಣಿಸ್ತದೆ ಹಂಗೆ ಕಾಮಣಿ ಅಂದರೆ ಪಿವಳ ನೇತ್ರದಲ್ಲಿರುವಂತಹ ಪೀತ ಸಂಬಂಧಿ ಅದೇ ಪೀತಕ್ಕೆ ಸಂಬಂಧವಾದ ಪೀಡ ಇದು ಅರಿಶಿಣ ಬಣ್ಣಕ್ಕೆ ಸಂಬಂಧವಾಗಿರುವಂತ ಪೀತಿಮಾಕೆ ಅದಕ್ಕೇನೆ ಅದರದೇನೆ ಪೀತಿಮಾ ಅಂದ್ರೆ ರೋಗದ್ದು ಪೀತಿಮಾ ಅಂದ್ರೆ ಇದು ಅರಿಶಿಣ ಬಣ್ಣದ್ದು ಈಗ ಪೀತಿಮಾಕೆ ಸಂಬಂಧಕ ಶಂಕಮೆ ಆ ಇದ್ರದ್ದೇ ಶಂಕದಲ್ಲಿ ಅದು ಶ್ವೇತ ಶಂಕದಲ್ಲಿ ಸರಳ ಸರಳ ಇಷ್ಟೆಲ್ಲ ಸರಳ ಪೀತ ಅಂದ್ರೆ ದ್ರವ್ಯ ಪೀತಿಮಾಕ ಅಂದ್ರೆ ಗುಣ ಗುಣ ಹೆಂಗ ಪೀತ ಪೀತಿಮಾಕ ಅಂದ್ರೆ ಪೀತ ಇದು ದ್ರವ್ಯ ಪೀತಿದು ನೀವು ವಿಚಾರ ಸಾಗರ 115 ಟಿಪ್ಪಣಿ ಚೆನ್ನಾಗಿ ಓದಿದ್ರಿ ತಿಳಿದಿಲ್ಲ ಇಲ್ಲಿ ಅಂದ್ರೆ ಈಗ ನಿಮ್ಮ ಇಲ್ಲಗೆ ಹೊಳಿತಿದ್ದೆ ಅದು ಪುಸ್ತಕ 115 ಅಲ್ಲಿ ಇದಕ್ಕಿಂತ 3-4 ಶಂಕ ಮಾಡ ನೋಡ್ರಿ 3-4 ಶಂಕ 15 ಅಲ್ಲ ಅದು ನಿಮ್ಗೆ ಜರ ಗುರ್ತಿತ್ತಲ್ಲ ಟಿಪ್ಪಣಿ ಹಿಡಿದಕ್ಕೆ ನಿಮ್ಗೆ ಹೊಳಿತೈತಿ ಅದು ಅಂತ ಹಾಂ ಅಂದ್ರೆ ನೇತ್ರದಲ್ಲಿರುವ ಪೀತದಲ್ಲಿರುವ ಪೀತಿಮ ತಿಳಿತಿಲ್ಲ ಹಂಗೆ ನೀಳ ಬಣ್ಣ ಅದು ದ್ರವ್ಯ ಅದರಲ್ಲಿ ನೀಳ ಬಣ್ಣ ರಂಗ पीतिमा संबंध का शंक में अध्यास है पीत संबंधी पीतिमा के संबंध का शंक में अध्यास है ಪಿವಳ ಬಣ್ಣಿನ ಸಂಬಂಧದ ಶಂಕದಲ್ಲಿ ಅಧ್ಯಾಸ ಇರುತ್ತದೆ. ಇದೇನು ಅಧ್ಯಾಯ ಅಂದ್ರೆ ಶಂಕದಲ್ಲಿ ಪೀತಕ್ಕಾದ ಸಂಬಂಧ ಅಧ್ಯಾಸ ಹೇಳಕತ್ತೀರಿ. ಆ ಸಂಬಂಧದಲ್ಲಿ ನೇತ್ರದ ಉಪಯೋಗ ಇಲ್ಲ. ಸಂಬಂಧ ಏನು ಹೇಳಕತ್ತಿಲ್ಲ, ಸಂಬಂಧ ಅದು ಕಣ್ಣಾಗೈತಲ್ಲ, ನೇತ್ರದ ಉಪಯೋಗ ಐತೇನು ಅಲ್ಲ. ಯಾಕಂದ್ರೆ ಸಂಬಂಧ ಅಂದ್ರೆ ಪೀತ ರೂಪ ಅಲ್ಲ, ಅದಕ್ಕೆ ನೇತ್ರದ ಸಂಬಂಧ ರೂಪ ವ್ಯವಹಾರ ಸಂಭವಿಸುವುದಿಲ್ಲ. ಇದೇಂತ ಹೇಳಿದ್ರೆ ಮುಂದೆ ಪೀತಕ್ಕೆ हाँ पीत पित्त के ज्ञान बिना ताकि संबंध का अध्यास संभव ही नहीं. पीत पित्तದ ಜ್ಞಾನ ಇರಲಾರ್ದೆ ಅದರ ಸಂಬಂಧದ ಜ್ಞಾನ ಅಧ್ಯಾಸ ಸಂಭವನೇ. ಪೀತ ಅಂದರೆ ಪಿತ್ತದ ಜ್ಞಾನ ಬೇಕು. ಮ್ಯಾಲ ನೇತ್ರ पीत पित्त के ज्ञान बिना ಹಾಂ ताकि संबंध का अध्यास ಸಂಭವನೇ. ಮೊದಲು ಪೀತ ಪಿತ್ತದ ನಿಮ್ಮ ಜ್ಞಾನ ಬೇಕು. ಪ್ರತಿಯೋಗಿ ಜ್ಞಾನ ಇದ್ರೇ ಅದರ ಅಧ್ಯಾಸ ಆಗ್ತದೆ. ಬೇಕು. ಪೀತದ ನಿಮ್ಮ ಜ್ಞಾನೇ ಇಲ್ಲ. ಹಂಗೆ ಆ ಅನ್ಯೋನ್ಯ ಅಧ್ಯಾಸ ಒಳಗೆ ಆತ್ಮದ ಅನಾತ್ಮದಲ್ಲಿ ಆತ್ಮದ ಜ್ಞಾನ ಇದ್ರೆ ಆತ್ಮಂದ ಇದ್ರ ಅಧ್ಯಾಸ ಅಂತ ಹೇಳ್ತಾನೆ. ಹಂಗೆ ಪೀತದ ನಿಮಗೆ ಜ್ಞಾನ ಮೊದಲು ಬೇಕು, ಅಲ್ಲಿಂದ ಅದ್ರದ್ದು ಇದ್ರಾಗ ಅಧ್ಯಾಸ ಅಂತ ಹೇಳಿ ಬರ್ತದೆ. ಪೀತದ ಜ್ಞಾನ ಆಗಲ್ಲ, ಮೊದಲು ನಿಮಗೆ ಬೇಕು ಅಂದ್ರೇ ಅದ್ರದ್ದು ಅಧ್ಯಾಸ ಹೇಳೋದು ನಿಮಗೆ ಸಂಭವಿಸುತ್ತದೆ. ಪೀತಿಕೆ ಜ್ಞಾನನ ತಾಕೆ ಸಂಬಂಧಕ ಅಧ್ಯಾಸ ಸಂಭವನೇ. ಅದರ ಸಂಬಂಧ ಹೇಳೋದು ನಿಮ್ಗೆ ಅಧ್ಯಾಸ ಅಂತ ಹೇಳೋದು ಸಂಭವಿಸುವುದಿಲ್ಲ. ಯಾತೆ ಪೀತ ಪಿತ್ತಕ್ಕೆ ಇದು ವಿಚಾರ ಸಾಗರದಲ್ಲಿ ಅದು ಬಂದದೆ, ಇಲ್ಲಿ ಶುರುವಾತಿಗೆ ಎಲ್ಲಿ ಬಂದದೆ. ಅಲ್ಲ ಅದು ಹೇಳ್ತಾರೆ ಬಿಡು. ಮತ್ತು ಈ ಪ್ರಭಾಕರ ಮತ್ತು ಮೊದಲೇ ಎಲ್ಲಿ ಬಂದೈತೇನು ನೋಡಿ. ಪೀತ ಅಂದರೆ ದ್ರವ್ಯ, ಪಿತ್ತ ಅಂದರೆ ಗುಣ, पिवड़ा. तीन में नेत्र का उपयोग होने से
ಪೀತ ಪಿತ್ತಕ್ಕೆ ಏನದ ಪೀತ ಜ್ಞಾನ ಮೇ ಪೀತ ಅಂದ್ರೆ ದ್ರವ್ಯ ಇದೆ ಸರ್. ಪಿತ್ತ ಅಂದ್ರೆ ದ್ರವ್ಯ. ಪಿತ್ತ ಪೀತ ಪಿತ್ತಕ್ಕೆ ಪಿತ್ತ ಗುಣ ಅದ ರೀ. ಹಾಂ ಪಿತ್ತ ಪೀತ ಗುಣ ಅದ ರೀ. ಹಾಂ ಪಿತ್ತ ದ್ರವ್ಯ ಅದ ರೀ. ಮೇಲೆ ಏನು ಹೇಳಿದ್ರು? ಪೀತ ಪಿತ್ತಿಗೆ ಅಂತಂದ್ರೆ ಪಿತ್ತ ಅಂದ್ರೆ ಅದು ಪಿತ್ತ ಇರ್ತದಲ್ಲ. ಪಿತ್ತಕ್ಕೆ ಪಿತ್ತ ತಾಕ. ಹಾಂ ಪಿತ್ತ ಏನಾಯ್ತು ಇಲ್ಲಿ ದ್ರವ್ಯ ಐತ್ರಿ. ಪಿತ್ತ ಅಂದ್ರೆ ದ್ರವ್ಯ. ಹಾಂ ಪೀತತ ಅಂದ್ರೆ ಗುಣ. ಗುಣ. ಹಾಂ ಪಿತ್ತಕ್ಕೆ ಪೀತ ಪೀತ ಪಿತ್ತಕ್ಕೆ. ಹಾಂ ಹಿಂಗೆ. ಹಾಂ ತೆಳಕೊ एकदम ತೆಳಕೊಟ್ರೆ ನೋಡಿ. ಪಿತ್ತಕ್ಕೆ ಪೀತ ತಾಕ ಪ್ರತ್ಯಕ್ಷ ಜ್ಞಾನ ಹೋವೇನೆ. पित्त अंदर द्रव्य, पीत अंदर गुण। पीत पित्त के ज्ञान में नेत्र का उपयोग होने से शंख पीतता के अध्यास में भी परंपरा से नेत्र का उपयोग है। ಶಂಖದಲ್ಲಿ ಪೀತ ಅಧ್ಯಾಸದ ನೇತ್ರದ ಉಪಯೋಗ ಇರುತ್ತದೆ. ಶಂಖದಲ್ಲಿ ಸಂಬಂಧದ ಅನಿರ್ವಚನೀಯ ಉತ್ಪತ್ತಿ, तम संबंधी का संबंध, परंपरा संबंध, नेत्र का पीतम संबंध, आ पीतद अनिर्वचनीय संबंध नेत्रದು परंपरा संबंध ತಿಳಿತೆವು. ठीक है। याते पीत पित्त के ज्ञान में नेत्र का उपयोग होने से शंख पीत के अध्यास में भी परंपरा से नेत्र का उपयोग याते पीत शंकम चक्षुषा पश्यामी यह अनुव्यवसाय संभव है। पीत शंकम पश्यामी यह अनुव्यवसाय संभव है। और शंख में पीत रूप का संबंध अनिर्वचनीय उपज है। ಶಂಖದಲ್ಲಿ ಪೀತ ಬಣ್ಣಿಂದ ಸಂಬಂಧ ಅನಿರ್ವಚನೀಯ ಹುಟ್ಟುತ್ತದೆ. ಯಾತೆ ಅನ್ಯತಾ ಖ್ಯಾತಿವಾದಿಗೆ ಆಪತ್ತಿ भी नहीं. ಅಲ್ಲಿದೆ ಇಲ್ಲಿ ತೋರ್ಗತ್ತೆ ಅಂತ ಹಿಂಗೆ ಹೇಳಲ್ಲ. ಅನ್ಯತಾ ಅಲ್ಲಿದೆ ಇಲ್ಲಿ ತೋರ್ಗತ್ತೆ ಅಂದ್ರೆ ಅನ್ಯತಾ ಖ್ಯಾತಿ ಆಗ್ತದೆ. ಅಲ್ಲಿದೆ ಇಲ್ಲೇ ತೋರ್ಗತ್ತೆ ಅಂತ ಹೇಳಲ್ಲ ನಾವು. ಶಂಖದಲ್ಲಿ ಪೀತ ಬಣ್ಣಿಂದು ಸಂಬಂಧ ಶಂಖದಲ್ಲಿ ಆ ಶಂಖದಲ್ಲಿ ಪೀತ ಬಣ್ಣಿಂದು ಸಂಬಂಧ ಅನಿರ್ವಚನೀಯ ಹುಟ್ಟುತ್ತದೆ. ಪೀತ ರೂಪದ ಸಂಬಂಧ ಅನಿರ್ವಚನೀಯ ಶಂಖದಲ್ಲಿ ಹುಟ್ಟುತ್ತದೆ. ಇನ್ನು ಈ ರೀತಿಯಿಂದ ಧರ್ಮಜ್ಞಾನವಾದಿ ಕೈತೋ ತಾಕಿ ಉಕ್ತಿ ಮೇ ಏ ಪೂಚಾ ಚಾಯಿ ಮತ್ತು ಉಪಾಧ್ಯಾಯ ಕೇಳ್ತಂತ ನಾಳೆ ಕೇಳೋದಕ್ಕೆ